ನಿಮ್ಗೆ ನೋವು ಮಾಡಬಾರ್ದು ಅಂತ ಬಂದೆ, ಆದ್ರೆ ಆಗ್ತಿಲ್ಲ ಡ್ಯಾಡ್. ಈಗ ನನ್ನ ಅಜ್ಜಿಗೆ ಅವ್ರ ಮನೆ ಸೊಸೆ ಅಂತ ಪ್ರೂವ್ ಮಾಡ್ಬೇಕಾಗಿದೆ. ಅಣ್ಣ, ನಾನ್ ಹೇಳ್ದೆ ನಿನಗೆ, ಇವಳು ಬಣ್ಣ ಬದಲಾಯಿಸೋ ಉಸಿರು ಒಳ್ಳಿ ನಂಬೇಡ ಅಂತ. ನೀನ್ ನನ್ ಮಾತ್ ಕೇಳಲಿಲ್ಲ. ಜಾನುಗಿಂತಾನೂ ಜಾಸ್ತಿ ಇವಳನ್ನ ನಂಬಿ ನಮ್ ಬಿಸ್ನೆಸ್ ಸೀಕ್ರೆಟ್ ಎಲ್ಲ ಹೇಳ್ಕೊಟ್ಬಿಟ್ಟೆ. ಹಲೋ ಮಹಿಮಾ ಅವ್ರೆ, ಹೇಳ್ಕೊಟ್ಟಿದ ತಕ್ಷಣ ಕಲಿಯೋದಕ್ಕೆ ಟ್ಯಾಲೆಂಟ್ ಇರ್ಬೇಕು. ನಿಮ್ ಮಗ ಲಕ್ಕಿಗೂ ನಿಮ್ ಅಣ್ಣ ಹೇಳ್ಕೊಟ್ರಲ್ಲ, ಅವನ್ಯಾಕ್ ಕಲೀಲಿಲ್ಲ? ಸುಮ್ನೆ ಮಾತಾಡ್ಲೇಬೇಕು ಅಂತಿದ್ರೆ ಮಾತಾಡ್ತೀನಿ, ಮಾತಾಡಿದ್ರೆ ನಾನು ರಾಂಗ್ ಪರ್ಸನ್. ಏಯ್, ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ನಿಮ್ಮ ಬಿಸ್ನೆಸ್ನ ಲಾಸ್ ಮಾಡ್ತೀನಿ. ವಸುಂಧರಾ ರಾಜ್ ಬಹದ್ದೂರ್ ಬಿಸ್ನೆಸ್ಗೆ ಇನ್ಮೇಲೆ ಯಾರೇ ಎದುರಾದ್ರು ಅವ್ರ ಅಂತಸ್ತು, ದುಡ್ಡು, ಮರ್ಯಾದೆ ಎಲ್ಲದನ್ನು ಕಳ್ಕೊಂಡು ಬೀದಿಗೆ ಬಂದ್ ನಿಲ್ಲೋ ಹಾಗೆ ಮಾಡ್ತೀನಿ. ಧೈರ್ಯ ಮಾಡಿ ನೋಡು, ಆಗ ನಿನಗೆ ಗೊತ್ತಾಗತ್ತೆ. ಇದು ನಾನ್ ನಿಮ್ಗೆ ಹಾಕ್ತಾ ಇರೋ ಸವಾಲ್. ವಸುಂಧರಾ ರಾಜ್ ಬಹದ್ದೂರ್ ಮನೆ ಬಗ್ಗೆ ಇನ್ನೊಂದು ಮಾತಾಡ್ಬೇಕಾದ್ರೂ ಹುಷಾರಾಗಿರೋದು ಒಳ್ಳೇದು. ಅಪ್ಪಿ ತಪ್ಪಿ ಒಂದ್ 2 ಅಕ್ಷರ ಆಚೆ ಈಚೆ ಹೋದ್ರು ಆದ್ರೂ ನನ್ನ ಉತ್ತರ ಭೀಕರವಾಗಿರುತ್ತೆ. ಹುಷಾರ್. ಅಜ್ಜಿ, ಇಷ್ಟು ದಿನ ಈ ಬಿಕ್ಕಾರಿಗಳಿಗೆ ಏನೇನ್ ಖರ್ಚು ಮಾಡಿದ್ರು ಅದ್ರ 3 ಪಟ್ಟಷ್ಟು ಬರ್ಕೊಳ್ಳಿ. ನನಗಂತೂ ಈಗ್ಲೂ ನಂಬಕ್ಕಾಗ್ತಾ ಇಲ್ಲ. ಅಷ್ಟು ನೇರವಾಗಿ ಧರ್ಮೇಂದ್ರ ಮುಖಕ್ಕೆ ಹೊಡೆದ ಹಾಗೆ ಹೇಗ್ ಹೇಳ್ಬಿಟ್ಲು ಗೊತ್ತಾ?